ಮತ್ತೆ ಮತ್ತೆ ಹೇಳ್ತೀರಿ ನಾವು ಹೋಮ್ ಮಿನಿಸ್ಟರ್ ಆಗಿದ್ರೆ ಕತೆನೇ ಬೇರೆ ಆಗ್ತಿತ್ತು, ನಾವು ಹೋಮ್ ಮಿನಿಸ್ಟರ್ ಆಗಿದ್ರೆ ಅಲ್ಲಿ ಹೇಳಬೇಕಲ್ರಿ ಮನುಷ್ಯ. ನೀವು ಸಣ್ಣವರಿದ್ದಾಗ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆದರೆ ಒಂದು ಪೇಜಿಗೆ ಮೀರದಂತೆ ಬರೀರಿ ಅತ್ತಾರ ನಿಬಂಧ. ಅವ ಪ್ರಶ್ನೆ ಕೇಳೋದವನಿಗೆ ಏನ್ರಿ ನಾ ಆಗೋದಿಲ್ರಪ್ಪ, ನೀವು ಯಾಕೆ ಇದನ್ನ ಪ್ರಶ್ನೆ ಕೇಳಕ್ಕಾಗ್ತದೆ. ಓಕೆ, ಅದಕ್ಕೆ ಹೇಳ್ಬೇಕು, ಇವ್ರು ಇದ್ದವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕಲ್ರಿ. ಓಕೆ, ಹಾಂ, ಇವರೇನೋ ಎದ್ದು ಬಂದು ಏನಾದರೂ ಒಂದು ಕಠಿಣ ಕ್ರಮ ತಗೋತಾರೆ ಅಂತ ಹೇಳಿದ್ರ ಸಲ ಹೇಳಿರ್ತೇನೆ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ನಮಸ್ಕಾರ. ನಮಸ್ಕಾರ. ಶೀಲಾ ರೆಡ್ಡಿ ಅಂತ, ಸರ್ವಜ್ಞ ನಗರ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದೀನಿ, JDS ಅಧ್ಯಕ್ಷರಾಗಿದ್ದೀನಿ. ನನ್ನ ಪ್ರಶ್ನೆ, ನೀವು ಬಿಜೆಪಿ ಸರ್ಕಾರದಲ್ಲಿ ಇದ್ರಿ, ಪಕ್ಷದಲ್ಲಿ ಇದ್ರಿ, ಆಮೇಲೆ JDS ಪಕ್ಷಕ್ಕೆ ಬಂದ್ರಿ, ಮತ್ತೆ ನೀವು ಬಿಜೆಪಿ ಪಕ್ಷಕ್ಕೆ ಬಂದ್ರಿ, ಕೇಂದ್ರದ ಮಂತ್ರಿಗಳಾಗಿದ್ರಿ. ಇವತ್ತಿನವರೆಗೂ ನೀವು ರಾಜ್ಯದಲ್ಲಿ ನೀವು ಮಂತ್ರಿಗಳಾಗಲಿಲ್ಲ. ಇದು ತಪ್ಪು ದಾರಿ, ಸರಿದಾರಿಯಲ್ಲಿ ಹೋಗಿ ಅಂದ್ರು. JDS ಒಂದು ಒಕ್ಕಲಿಗರ ಸಮುದಾಯ, ಅದರಿಂದ ನೀವು ಲಿಂಗಾಯತ್ ಸಮುದಾಯದವ್ರಿಗೆ ಎಲ್ಲೋ ಒಂದು ಕಡೆ ನೀವು ನ್ಯಾಯ ಕೊಡ್ಸೋಕ್ಕಾಗಲ್ಲ ಅಂತ ನೀವು JDS ಪಕ್ಷನ ಬಿಟ್ಟು ನೀವು ಬಿಜೆಪಿಗೆ ಸೇರಿದ್ರಿ. ಈ ನಿನ್ನ ಚುರುಕು ಬುದ್ಧಿನೇ ನನಗಿಷ್ಟ. ಸೊ ನಿಮ್ಮ ಒಂದು ಸರ್ಕಾರ ಮುಗಿತಾ ಬಂದಿದೆ, 2023 ಮುಗಿತಾ ಬಂದಿದೆ. ನೀವು ಹಿರಿಯ ಮುಖಂಡರು, ನಿಮಗೆ ತುಂಬ ನೀವು ಅನುಭವಶಾಲಿಗಳು. ನಿಮ್ಗಿಂತ ಕಿರಿಯರು ಮಂತ್ರಿಗಳಾಗಿದ್ದಾರೆ, MP ಗಳಾಗಿದ್ದಾರೆ. ಎಲ್ಲೋ ನಿಮ್ಮ ಒಂದು ಪಕ್ಷ ನಿಮ್ಮನ್ನು ಮೂಲ ಗುಂಪೆ ಮಾಡಿದೆ. ನಾನೇನು ಆಗಬಾರ್ದಾಗೋಯ್ತು, ಒಂದೊಂದ್ಸರಿ ಹಂಗೆ ಆಗೋಗ್ಬಿಡುತ್ತೆ. ನೀವು ಅದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡಿ. ಈಗ ನನ್ನ ಸಣ್ಣವರೆಲ್ಲ ಮಿನಿಸ್ಟರ್ ಆಗ್ಬಿಟ್ರು ಸರ್, ನೀವು ಹಿಂಗೆ ಮಾತಾಡ್ಕೊಂಡೇ ಹೋಗೋದು. ಈಗ ನನ್ನ ರಾಜಕಾರಣದಲ್ಲಿ ನಾನು MLA ಆಗ್ತೀನಂತೂ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾವೆಲ್ಲ ಪಕ್ಷದ ಜಮಖಾನೆ ಹಾಸಿ ಅವಾಗೆಲ್ಲ ಬಿಸಿಲೇರಿ ನೀರೋದು ಇರ್ತಿದ್ದಿಲ್ಲ. ಚರಿಗೆ ಇರ್ತೀವಿ ನಾವು ಉತ್ತರ ಕರ್ನಾಟಕದಲ್ಲಿ. ನೀರು ತುಂಬಿ ಒಂದು 10-15 ಜನ ಕೂತು ಪಕ್ಷದ ಸಭೆ ಮಾಡೋದು, ಒಂದು 8-10 ಕಾರ್ಯಕರ್ತರು ತಗೊಂಡು ಹೋರಾಟ ಮಾಡೋದು. ಇಲ್ಲಿಂದ ನಮ್ಮ ರಾಜಕೀಯ ಬೆಳೆದಿದ್ದು. 94ರಲ್ಲಿ ನಾನು MLA ಆದೆ. ಮುಂದೆ 96ರಲ್ಲಿ ನನಗೆ ಲೋಕಸಭೆಗೆ ನಿಲ್ಲಂದರು. ಇದೇ ಇಂಪಾರ್ಟೆಂಟು, ಇಷ್ಟು ಸಾಕು. ನಾನು ಇಲ್ಲ, ನನಗಿನ್ನೂ ಇಲ್ಲಪ್ಪ, ಇಡೀ ವಿಜಯಪುರ ಜಿಲ್ಲೆಯಲ್ಲಿ 15 MLAಗಳು ನಾವು ಒಬ್ಬನೇ BJP MLA ಇದ್ದೆ. ಉಳಿದ ಕಡೆ 5,000 2,000 ಎಲ್ಲ ಠೇವಣಿ ಸಹಿತ ನಷ್ಟ ಆಗಿತ್ತು. ಆವಾಗ ನಾನು ಲೋಕಸಭೆಗೆ ನಿಂತೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಕಾಂಗ್ರೆಸ್ಸನ್ನು 3ನೇ ಸ್ಥಾನಕ್ಕೆ ತಳ್ಳಿ 1.5 ಲಕ್ಷ ಮತ ತೊಗೊಂಡೆ. 30,000ನಿಂದ 98ರಲ್ಲಿ ನಾನು ಮತ್ತೆ 13 ಏನು ಸರ್ಕಾರ ಬಿತ್ತು. ಮುಂದೆ 98ರಲ್ಲಿ ನಾನು ಟಿಕೆಟು ಲೋಕಸಭೆ ಕೇಳಿದೆ, ಕೊಡಲಿಲ್ಲ ಪಕ್ಷ. ನಮ್ಮ ಬಗ್ಗೆ ಎಲ್ಲ ಬೇಡ ಅಂತೇಳಿ ಅವ್ರನ್ನೂ ಒಬ್ಬರನ್ನ XJDP ಮೆಂಬರ್ ತಂದು ನಿಲ್ಲಿಸಿದ್ರು. ಅವ್ರು ಸೋತ್ರು 50,000ನಿಂದ. 99ದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ನೀನು ನಿಲ್ಲೇಬೇಕು ಅಂದರು. ನಾ ಯಾಕೆ ಇಲ್ಲ, ನಾನು ವಿಧಾನಸಭೆ, ಯಾಕಂದರೆ ಅವತ್ತು ರಾಮಕೃಷ್ಣ ಹೆಗಡೆ ಅವರು, JH ಪಟೇಲ್ರು ಲೋಕಶಕ್ತಿ ಮತ್ತು BJP ಹೊಂದಾಣಿಕೆ ಆಗಿತ್ತು. ನಾ 2ನೇ ಟರ್ಮ್ MLA ಆದರೆ ಮಂತ್ರಿ ಅದು ಆಗ್ಬೋದು, ಸೀನಿಯಾರಿಟಿ ಬರ್ಬೋದು ಅನ್ನೋಂಥದ್ರಿಂದ ನಾವು ಬೇಡ, ನೀವು ಲೋಕಸಭೆಗೆ ಯಾರಿಗೆ ಕೊಟ್ಟಿದ್ರೆ ಅವ್ರನ್ನೇ ಕೊಟ್ಕೊಡ್ರಿ ಅಂತಂದೆ. ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು. ಅವಾಗ ಅನಂತಕುಮಾರ್ ಅವರು ಅಂದರು, ಇಲ್ಲಪ್ಪ, ವಾಜಪೇಯಿ ಅವರಿಂದ 1 ಹೋಟ್ಲೆ ನಮ್ಮದು ಬಿದ್ದಿದೆ, ಸರ್ಕಾರ ಬಿದ್ದಿದೆ. ಅವಾಗ ಕನ್ನಡಪ್ರಭ ಪತ್ರಿಕೆಯಲ್ಲಿ ಎಡಿಟೋರಿಯಲ್ಲೇ ಒಂದು ಸುದ್ದಿ ಬಂತು. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಲೋಕಸಭೆ ಕೊಟ್ಟಿದ್ದರೆ ವಾಜಪೇಯಿ ಸರ್ಕಾರ ಇಂದು ಬೀಳ್ತಿರಲಿಲ್ಲ ಅಂತ ಎಡಿಟೋರಿಯಲ್ ಬರೆದಿದ್ರು. ನೀನು ಸಾಮಾನ್ಯದೋನಲ್ಲಣ್ಣ. ಅದನ್ನು ಹೇಳ್ಕೊಂಡು ನಮ್ಮ ಇಬ್ಬರು ನಾಯಕರು ನೀನು ನಿಲ್ಲೇಬೇಕು ಅಂತ ಲೋಕಸಭೆಗೆ ನಿಲ್ಲಿಸೋರು. ಅವಾಗ ಕೇವಲ 7 MP ಅಷ್ಟೇ ಆಚೆ ಬಂದ್ವಿ. ಬಂದಾಗ ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ಅವಾಗ ನನಗೆ ಅವಕಾಶ ಸಿಕ್ತು. ಒಳ್ಳೆಯ ಒಂದು ಖಾತೆನೂ ಕೊಟ್ಟರು. ಮೊದಲು ಟೆಕ್ಸ್ಟೈಲ್ ಕೊಟ್ಟರು, ರೈಲ್ವೆ ರಾಜ್ಯ ಮಂತ್ರಿ ಅದೇ, ಒಳ್ಳೆ ಕೆಲಸ ಮಾಡಿದೆ ಭಾಳ. ಅವಾಗ ಆಲ್ಟರ್ನೇಟಿವ್ ಕರ್ನಾಟಕದಲ್ಲಿ BJPಗೆ ನಾನೇ 3ನೇದ ನಾಯಕತ್ವ ನನಗೆ ಬಂದಿತ್ತು. ನಾನು ಕೋರ್ ಕಮಿಟಿಯಲ್ಲಿದ್ದೆ, ರಾಜ್ಯ ಉಪಾಧ್ಯಕ್ಷ ಇದ್ದೆ. ಕಾಲಘಟ್ಟದಲ್ಲಿ ನಮ್ಮ JDSಗೆ ಯಾಕೆ ಹೋದ್ರಿ? JDS ನಾನು ಉಚ್ಚಾಟನೆ ಮಾಡಿದ್ರು, ಯಡಿಯೂರಪ್ಪನವರು, ಸದಾನಂದ ಗೌಡರು ಕೂಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ನಾನು ಉಚ್ಚಾಟನೆ ಮಾಡಿ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂದರು.
ಧನ್ಯವಾದ.